ನಂಬಿದವರ ಬಾಳಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ, ಕಲ್ಪತರು ನೀನೇ. ಭಗವಂತ, ಇವತ್ತು ನನ್ನ ಮಗ ರಾಮುವಿನ ರಿಸಲ್ಟ್ ಬಂದಿದೆ. ಏನಾಗುತ್ತೋ ಅಂತ ನಂಗೆ ತುಂಬ ಕಾತರನಾಗಿದ್ದೇನೆ. ರಾಮು, ರಾಮು, ನಿನ್ ಪೂಜೆಗೆ ಇವತ್ತು ಫಲ ಸಿಕ್ತು ಅಮ್ಮ, ಫಲ ಸಿಕ್ತು. ಅಂತದೇನು ರಾಮು, ನನ್ನ ಪೂಜೆಗೆ ಫಲ ಸಿಕ್ಕಿರೋದು? ಹಾ, ನಾನು ನಾನು ಈ ವಿಟಿ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಮ್ಮ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಏನಂದೆ? ಈ ವಿಟಿ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಮ್ಮ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಅಬ್ಬಾ ರಾಮು, ನೋಡು ನಾನು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಆಮೇಲೆ ನೋಡಪ್ಪ, ನಿನ್ನ ವಿಟಿ ಕಾಲೇಜ್ ಸೇರಿಸಿದ್ದಕ್ಕೆ ನೀನು ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿಯಲ್ಲ ರಾಮು. ಹೇ ರಾಮು, ಸಿಹಿ ಸುದ್ದಿ ತಂದಿದ್ಯಾ? ಬಿಸಿ ಬಿಸಿ ಗುಲಾಬ್ ಜಾಮೂನ್ ತರ್ತೀನಿ, ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಬರ್ತೀನಪ್ಪ. ಇನ್ನೊಂದು ಸಂತೋಷದ ವಿಚಾರ ಗೊತ್ತಾ ನಿಮಗೆ? ಏನೋ ರಾಮು ಅಂತ ಸಂತೋಷದ ವಿಚಾರ? ಹಾ, ನಾನು ಸೈನಿಕ್ ಸೆಲೆಕ್ಟ್ ಆಗಿದ್ದೀನಮ್ಮ, ಸೈನಿಕ್ ಸೆಲೆಕ್ಟ್ ಆಗಿದ್ದೀನಿ. ಏನಂದೆ? ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದೀನಮ್ಮ, ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಎಂದೆ. ಸೈನಿಕ? ಹೌದು. ನಾನು ನಿನ್ನ ಇಷ್ಟು ಕಷ್ಟಪಟ್ಟು ಓದಿಸಿ ವಿದೇಶಕ್ಕೆ ಕಳ್ಸೋಣ ಅಂತಿದ್ದೆ. ನೀನು ನಿಮ್ಮ ತಂದೆ ತಾತನ ಥರ ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ಯೇನೋ? ಅಮ್ಮ, ಯಾಕಮ್ಮ ವಿದೇಶ ವಿದೇಶ ಅಂತ ಆಟ ಮಾಡ್ತೀಯ? ಅಮ್ಮ, ನನ್ನ ಗುರಿ ಒಂದೇ, ಈ ದೇಶದ ಸೇವೆ ಮಾಡೋದು. ರಾಮು, ನೀನೇನೋ ಒಬ್ಬನೇ ನಂಗೆ ಮಗ ಕಣೋ. ನಾನು ಚೆನ್ನಾಗಿ ಓದಿಸಿ ಡಾಕ್ಟ್ರು ಇಂಜಿನಿಯರ್ ಮಾಡಿಸ್ಬೇಕು ಅಂತಿದ್ದೆ. ನೀನು ಸೈನಿಕ್ ಸೆಲೆಕ್ಟ್ ಆಗಿದ್ಯಾ? ಬೇಡ ಕಣ ರಾಮು, ಬೇಡ. ಅಮ್ಮ, ನನ್ನ ಗುರಿ ಒಂದೇ, ಈ ದೇಶದ ಸೇವೆ ಮಾಡೋದು. ಅಮ್ಮ, ನಾನು ಇಷ್ಟು ದಿವಸ ನಿನ್ನ ಆಸೆಗಳ ಪ್ರಕಾರ ಓದಿದೆ, ಆದರೆ ಇನ್ನು ಮುಂದೆ ನನ್ನ ಗುರಿ ಒಂದೇ, ಈ ದೇಶದ ಸೇವೆ ಮಾಡೋದಮ್ಮ, ಸೇವೆ ಮಾಡೋದು. ಬೇಡ ಕಣು ರಾಮು, ನಿಮ್ ತಾತ ತಂದೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು, ಅದಕ್ಕೆ ಅದನ್ನೇ ನೀನು ಮಾಡ್ಬೇಕು ಅಂತಿದ್ಯಾನೋ ರಾಮು? ನೋಡು ರಾಮು, ನನಗೆ ನೀನಿರೋ ಒಬ್ಬನೇ ಮಗ ಕಣೋ. ನನಗೆ ನೀನು ಬಿಟ್ಟಿರಕ್ಕಾಗಲ್ಲ ರಾಮು. ಬೇಡ ಕಣೋ, ಬೇಡ. ಅಮ್ಮ ಅಮ್ಮ ಅಮ್ಮ, ನೋಡು, ದಯವಿಟ್ಟು ನನ್ನನ್ನು ಕಳಿಸ್ಕೊಡಮ್ಮ. ಅಮ್ಮ, ನನ್ನ ಗುರಿ ಒಂದೇ ಅಮ್ಮ, ಈ ದೇಶದ ಸೇವೆ ಮಾಡೋದು, ಭಾರತ ಮಾತೆಯ ಸೇವೆ ಮಾಡೋದಮ್ಮ. ಅಮ್ಮ, ನೀನು ಇಷ್ಟು ದಿವಸ ಕಷ್ಟಪಟ್ಟು ಓದಿಸಿದ್ಯ, ಬೆಳೆಸಿದ್ಯಾ, ಆದರೆ ನಾನು ನಿನ್ನ ಸೇವೆಯನ್ನು ಮಾಡಬೇಕಲ್ವೇನಮ್ಮ? ಅದಕ್ಕೋಸ್ಕರ ನಾನು ಈ ದೇಶದ ಸೇವೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ದಯಮಾಡಿ ನನ್ನನ್ನು ಹರಸಿ ಕಳಿಸಿಕೊಡಮ್ಮ, ಕಳಿಸಿಕೊಡು. ಇದೇ ನಿನ್ ಕಡೆ ನಿರ್ಧಾರ ಏನು? ಹೌದಮ್ಮ. ಅಮ್ಮ, ನಾನೇನಾದ್ರೂ ಯುದ್ಧದಲ್ಲಿ ಹೋರಾಟ ಮಾಡಬೇಕಾದ್ರೆ ಆಕಸ್ಮಿಕ ಘಟನೆಗಳೇನಾದ್ರೂ ಜರುಗಿದ್ರೆ ಆಗ ನೀನು ವೀರ ಮಾತೆಯಾಗಿರ್ತಮ್ಮ, ವೀರ ಮಾತೆಯಾಗಿರ್ತೀಯ. ಸಾಕು ನಿಲ್ಸು ರಾಮು. ಯಾರಿಗೋ ಬೇಕು ವೀರ ಮಾತೆಯ ಪಟ್ಟ. ನಿನ್ನನ್ನ ಕಳ್ಕೊಂಡು ನಾನ್ ವೀರ ಮಾತೆ ಆಗ್ಬೇಕ ರಾಮು? ವೀರ ಮಾತೆ ಆಗ್ಬೇಕೇನೋ? ಬೇಡ ರಾಮು, ಬೇಡ ಕಣೋ. ಅಮ್ಮ, ಏನಮ್ಮ ಇದು, ಏನಮ್ಮ ಇದು? ನಿನ್ನ ಕಣ್ಣಲ್ಲಿ ಕಣ್ಣೀರ. ಅಮ್ಮ, ಬೇಡಮ್ಮ, ಬೇಡ. ದಯಮಾಡಿ ನನ್ನ ಕಳಿಸಿಕೊಡಮ್ಮ, ಕಳಿಸಿಕೊಡು. ನನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಮ್ಮ, ಅವಕಾಶ ಮಾಡಿಕೊಡು. ಇದೇ ನಿನ್ ಕಡೆ ನಿರ್ಧಾರ ಅಲ್ವಾ? ಹೌದು. ಆ ದೇವರು ನಿನ್ನ ಹಣೆಯಲ್ಲಿ ಸೈನಿಕ ಅಂತ ಬರ್ದಿದ್ರೆ ಯಾರಿಂದಲೂ ತಪ್ಸಕ್ಕಾಗಲ್ಲ ರಾಮು. ಆಗ್ಲಿ ಕೊಡು, ನಿನ್ನ ಇಚ್ಛೆ ಅಂತೆ ಆಗ್ಲಿ. ಆ ಭಾರತಾಂಬೆ ರಕ್ಷಣೆಯೇ ನಿನ್ನ ಗುರಿ.
ತೆಗೆದುಕೋ ರಾಮು, ತೆಗೆದುಕೋ. ಈ ಕರ್ನಾಟಕದ ಮಣ್ಣನ್ನು ನಿನಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಹೋಗಿ ಬಾ ಕಂದ, ಹೋಗಿ ಬಾ, ನಿನಗೆ ಜಯವಾಗಲಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಗರಿಯಸಿ, ಸ್ವರ್ಗಾದ ಗರಿಯಸಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಗರಿಯಸಿ, ಸ್ವರ್ಗಾದ ಗರಿಯಸಿ. बोलो भारत माता की ಭಾರತದ ಚೈತನ್ಯ ಸಿಂಧುವೆ, ಈ ತಾಯ್ನಾಡ ಮಕ್ಕಳ ಮಾನ ಪ್ರಾಣ ರಕ್ಷಣೆಗಾಗಿ ನಿನ್ನ ಸಾಹಸ ತ್ಯಾಗ ಬಲಿದಾನಗಳಿಗಾಗಿ ಅನುದಿನವೂ ಅನುನಯದಿ ಅರ್ಪಿಸುವೆವು. ಅಂತರಾಳದಿಂದ ನಮನ. ಕೋಟಿ ಕೋಟಿ ಹೃದಯಗಳು ಮಿಡಿಯುವ ಹೃದಯಪೂರ್ವಕ ನಮನ.
बोलो भारत माता की जय। बोलो भारत माता की जय। वंदे मातरम जय। वंदे ನುಡಿಗಳಲ್ಲಿ ಅತಿ ಮಧುರವೆನಿಸಿಹುದು ಕನ್ನಡ ನುಡಿಯು ಸಿರಿಗನ್ನಡದ ನುಡಿಯು ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಶ್ಯಾಮಲಾ ಶ್ಯಾಮಲಾ ರೀ ಶ್ಯಾಮಲಾ, ಅದೇ ನಮ್ಮ ಮನೆಗೆ ನೆಂಟರು ಬಂದಿದ್ರು. ಸೊ ಅದಕ್ಕೆ ನಾನು ಕಾಫಿ ಡಬ್ಬದಲ್ಲಿ ಸಕ್ಕರೆ ಹುಡುಕ್ತಿದ್ದೆ, ಸಕ್ಕರೆನೇ ಇಲ್ಲ ಕಣ್ರಿ. ಸೊ ಅದಕ್ಕೆ ಒಂಚೂರು ಸಕ್ಕರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಾಗಿ ನಿಮ್ಮ ರಾಮು ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ಅಲ್ಲ ರೀ, ಇಷ್ಟು ದಿನ ಆದ್ಮೇಲೆ ಇವತ್ತು ನನ್ನ ಯಾಕೆ ನಿಮಗೆ? ಹಾಂ, ಹೋದ ವಾರ ಫೋನ್ ಮಾಡಿದ್ದ, ತುಂಬಾ ಚೆನ್ನಾಗಿದ್ದಾರೆ ರೀ. ಆದ್ರೆ ನನಗೆ ಅವನದೇ ಯೋಚನೆ ಅಷ್ಟೆ. ಏನು ಯೋಚನೆ ಮಾಡಬೇಡಿ, ರಾಮು ಚೆನ್ನಾಗೇ ಇರ್ತಾನೆ ಆಯಿತಾ. ಅದೇ ಶ್ಯಾಮಲ ಅವರೇ, ಈಗ ತಾನೇ ಹೇಳಿದ್ನಲ್ಲ, ಸಕ್ಕರೆ ಬೇಕಿತ್ತು ರೀ. ಓಹೋ ಹೋ, ನೀವು ಸಕ್ಕರೆ ಇಸ್ಕೊಂಡು ಹೋಗಿ ಬಂದಿದ್ದೀರಾ? ಅಲ್ಲ ರೀ, ಕಾಫಿ ಪುಡಿ ಡಬ್ಬದಲ್ಲಿ ಸಕ್ಕರೆ ಇರುತ್ತಾ? ಸಕ್ಕರೆ ಡಬ್ಬ ನೋಡತ್ತಾನೆ? ಇಲ್ಲ ಇಲ್ಲ, ನಾನು ಸಕ್ಕರೆ ಡಬ್ಬದಲ್ಲಿ ಹುಡುಕ್ತೆ ರೀ, ಸಕ್ಕರೆ ಇರಲೇ ಇಲ್ಲ. ಹಾಗಾಗಿ ನಿಮ್ಮನ್ನ ಒಂದು ಸ್ವಲ್ಪ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣ್ರಿ. ನಾನೀಗ ಬಂದಾಗಲೇ ಅನ್ಕೊಂಡೆ ಏನೋ ಇರಬೇಕು ಅಂತ. ಆಯ್ತಮ್ಮ, ಕೊಡಿ, ಸಕ್ಕರೆ ಕೊಡ್ತೀನಿ. ಹಾಂ, ತಗೊಳಮ್ಮ. ಶ್ಯಾಮಲ ಅವರೇ ಬರಲಾ? ನಾನು ಶ್ಯಾಮಲ ಅವರೇ ಬರಲಾ? ಆಯ್ತಲ್ಲಮ್ಮ, ಸಕ್ಕರೆ ಕೊಟ್ಟಲ್ಲಮ್ಮ. ಆಯಿತು ಶ್ಯಾಮಲ ಅವರೇ, ಬರ್ತೀನಿ. ನೋಡಿ, ಇಷ್ಟು ದಿನ ಯಾರೂ ಬಂದಿರಲಿಲ್ಲ ನೀ ಹೇಗಿದ್ಯಾ ಅಂತ ಕೇಳಕ್ಕೆ. ಇವತ್ತು ಸಕ್ಕರೆಗೋಸ್ಕರ ಬಂತು. ಇದೇನ ಅಕ್ಕಪಕ್ಕದ ಮನೆಯವ್ರು ಮಾಡುವಂತ ಸಹಾಯ? ಇರ್ಲಿ, ಎಲ್ಲ ಆ ಭಗವಂತ ನೋಡ್ಕೊಳ್ತಾನೆ. ನನ್ನ ರಾಮು ಬಂದೇ ಬರ್ತಾನೆ, ನನ್ನ ರಾಮು ಚೆನ್ನಾಗಿರ್ತಾನೆ. ರಾಮು, ನಿಮ್ ಊರು ಎಷ್ಟು ಸುಂದರವಾಗಿದೆಯೋ. ಎಲ್ಲಿ ನೋಡಿದ್ರು ದೇವಸ್ಥಾನಗಳೇ ಕಾಣಿಸ್ತಾ ಇದೆಯಲ್ಲೋ. ಮತ್ತೆ ರಾಮು, ನಿಮ್ ಊರು ನೋಡಕ್ ಸಕ್ಕತ್ತಾಗಿದೆ ಕಣೋ. ಎಲ್ಲಿ ನೋಡು ಬರೀ ಮರ ಗಿಡಗಳೇ ಕಾಣಿಸ್ತಾ ಇದೆ. ಎವರ್ ಗ್ರೀನ್ ಕಣೋ ರಾಮು, ಎವರ್ ಗ್ರೀನ್. ರಾಮು, ರಾಮು, ನಾವು ಓದಿರೋ ಕಾಲೇಜ್ ಇದೆ ತಾನೇ? ಹೌದು ಕಣೋ, ಇದೆ ನಾನು ಓದಿದ ಕಾಲೇಜ್. ರಾಮು, ರಾಮು, ನಿಮ್ಮಮ್ಮ ಮಾಡೋ ಬಿಸಿಬೇಳೆ ಬಾತು, ಆಂಬಡೆ, ಗಸಗಸೆ ಪಾಯಸ ನೆನೆಸ್ಕೊಂಡ್ರೆ ಬಾಯ ನೀರ್ ಬರುತ್ತೆ ರಾಮು, ಬಾಯ ನೀರ್ ಬರುತ್ತೆ. ರಾಮು, ಯಾಕೋ ಕಣ್ಣಲ್ಲಿ ನೀರು? ಅಣ್ಣವ್ರು ಹೇಳಿದ್ವೇನೋ ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂತ. ಶೋ, ಇದು ಕಣ್ಣೀರಲ್ಲ ಕಣೋ, ಆನಂದದ ಬಾಷ್ಪ. ಮತ್ತೆ ನಾನು ನಮ್ಮೂರಿಗೆ ಮರಳಿ ಬಂದದ್ದು, ನನ್ನೆಲ್ಲ ಸ್ನೇಹಿತರನ್ನ ಮತ್ತೆ ಮರಳಿ ನೋಡಿದ್ದು, ನಾನು ಆ ಕೆರೆಯಲ್ಲಿ ಈಜಾಡಿದ್ದು, ಈ ಮರದ ಮೇಲೆ ಮರ್ಕೋತಿ ಆಟ ಆಡಿದ್ದು, ನನ್ನೆಲ್ಲ ಸ್ನೇಹಿತರ ಜೊತೆಗೆ ಲಗೋರಿ ಆಡಿದ್ದು, ಗೋಲಿ ಆಡಿದ್ದು, ಇದೆಲ್ಲ ನೆನೆಸ್ಕೊಂಡೆ ಕಣು. ಹಾಗೆ ಒಂದು ನನಗೆ ಕಣ್ಣೀರು ಬಂತು. ಇದು ಕಣ್ಣೀರೆಲ್ಲ ಕಂಡ್ರು, ಆನಂದದ ಬಾಷ್ಪ, ಆನಂದದ ಬಾಷ್ಪ. ರಾಮು, ನಗೋ, ನಗೋ, ನಗೋ. ನಗುತ್ತಾ ನಲಿ ನಲಿ, ಏನೇ ಆಗಲಿ ಎಲ್ಲ ದೇವನ ಕಲೆಯೆಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ.
ಮತ್ತೆ ಸಿಗೋಣ ಕಂಡ್ರು. ರಾಮು ರಾಮು ಅಮ್ಮ 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 ಅಮ್ಮ. ಓ ರಾಮು, 100 ವರ್ಷ ಚೆನ್ನಾಗ್ ಬಾಳು ರಾಮು. ಯಾಕಮ್ಮ? ಅಲ್ಲ ಕಣು ರಾಮು, ಹ? ಎಲ್ರು ಹೇಳ್ತಾರೆ ಹ. ಸೈನಿಕ್ ಸೇರಿದ್ರೆ ಹ. ಸಣ್ಣಕ್ಕಾಗ್ಬಿಡ್ತಾರೆ ಅಂತ. ನೀನೇನೋ ಇಷ್ಟೊಂದು ಗುಂಡು ಬಂದ್ಬಿಟ್ಟಿದ್ಯಾ? ಅಮ್ಮ, ಇದೆಲ್ಲ ಕರ್ನಾಟಕದ ರಾಗಿ ಮುದ್ದೆ ಮಹಿಮೆ ಕಣಮ್ಮ, ರಾಗಿ ಮುದ್ದೆ ಮಹಿಮೆ. ಹಾ. ಹ. ರಾಮು ಹ? ರಾಮು, ಏನಮ್ಮ? ನೋಡು, ನೀನ್ ಬಂದಿದ್ ನಂಗೆ ತುಂಬಾ ಸಂತೋಷ ಆಗಿದೆ. ಆಹಾ. ಆದ್ರೆ ನೋಡು, ಹ? ನಾನು ನಿನ್ನ ಕ್ಷಮಿಸು ಅಂತ ಕೇಳ್ಕೊಳ್ತೀನಪ್ಪ. ಏನಮ್ಮ ಇದು? ಅಲ್ಲ, ನನ್ನ ತಾಯಿಯಾಗಿ ನೀನು ನನ್ನನ್ನು ಕ್ಷಮಿಸೋದೆ ಏನಮ್ಮ ಅಂತ ವಿಚಾರ? ರಾಮು, ಹ? ನೀನು ಹ. ಸೈನಿಕ್ ಹೋದ್ಮೇಲೆ ಹ. ಊರಿನ ಗೌಡ್ರು ಹ. ಎಲ್ರು ಬಂದು ಹ. ರಾಮುವಿನ ತಾಯಿ, ಹ. ಯೋಧನ ತಾಯಿ, ಓ. ದೇಶ ಕಾಯುವ ಯೋಧನ ತಾಯಿ, ಆಹಾ. ಏನ್ ಗೌರವನೋ ಹ. ಊರಲ್ಲಿ. ನಾನು ಓಡಾಡ್ತಾ ಇದ್ರೆ ಎಲ್ಲ ನಿಂತು ಕೈ ಮುಗಿತಾ ಇದ್ರು ರಾಮು. ಹ್ಮ್. ನನಗೆ ಅವಾಗ ಅನ್ನಿಸ್ತಪ್ಪ, ಹ. ಸೈನಿಕನ ಹುದ್ದೆ ಎಷ್ಟು ಪವಿತ್ರವಾದದ್ದು ಅಂತ ಕಣೋ. ನಾನು ನಿನ್ನ ವಿದೇಶಕ್ಕೆ ಕಳಿಸಿದ್ರು, ಡಾಕ್ಟ್ರು ಇಂಜಿನಿಯರ್ ಮಾಡಿದ್ರು, ಇಷ್ಟು ಗೌರವ ನಂಗೆ ಸಿಗ್ತಿರ್ಲಿಲ್ಲ ರಾಮು. ಈಗ ನಂಗೆ ಗೊತ್ತಾಯ್ತು ಕಣೋ, ಸೈನಿಕನ ಹುದ್ದೆ ತುಂಬಾ ಪವಿತ್ರ ಅಂತ. ಈಗ ರಾಮು, ನಿನ್ನ ಹೆತ್ತಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಯ್ತು ರಾಮು, ಜನ್ಮ ಸಾರ್ಥಕ ಆಯ್ತು ಕಣೋ ರಾಮು. ಅಮ್ಮ, ನಾನು ಕೂಡ ನಿನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥ ಆಯ್ತಮ್ಮ, ಸಾರ್ಥಕ ಆಯ್ತು. ರಾಮು, ಹ. ನೋಡು, ನೀನ್ ಬರ್ತೀಯ ಅಂತ ಹ. ಬಿಸಿಬೇಳೆ ಬಾತು, ಓಹೋ. ಗಸಗಸೆ ಪಾಯಸ, ಆಹಾ. ಆಂಬುಡೆ ಹ. ಎಲ್ಲ ಮಾಡಿದೀನಿ ಕಣೋ. ಮತ್ತೆ ಇವ್ರಿಗೆಲ್ಲ ಅವ್ರನ್ನೂ ಕರ್ಕೊಂಡ್ ಬಾರ. ನೀನ್ ಬರೀ ತಲಾ ಹರಟೆನೆ ನಿಂದು. ಹಾ ಹ. ಹಾ, ಬೇಗ ಬಾರೋ ರಾಮ. ನಿಂಗೆ ಹೊಟ್ಟೆ ಹಶ್ವಾಗ್ತಿಲ್ವಾ? ಅಮ್ಮ, ಬರ್ತೆ, ಹೊಟ್ಟೆ ಹಾ, ನೀವುಗಳು ಬಂದ್ಬಿಡಿ, ಎಲ್ಲರಿಗೂ ಒಬ್ಬಟ್ಟು ಮಾಡಿದೀನಿ, ಊಟಕ್ಕೆ ಬನ್ನಿ ಬೇಗ ಬೇಗ. ನಮ್ ರಾಮು ಬಂದ್ಯಲ್ಲ. ಅಮ್ಮ, ಏನಮ್ಮ ಎಷ್ಟು ರುಚಿ ರುಚಿಯಾಗಿತ್ತಮ್ಮ ಬಿಸಿಬೇಳೆ ಬಾತು. ಚೆನ್ನಾಗಿತ್ತಲ್ವೇನೋ? ತುಂಬಾ ಚೆನ್ನಾಗಿತ್ತು. ರಾಮು, ಆ? ಎಷ್ಟ್ ದಿನ ಇರ್ತೀಯಪ್ಪ ಈಗ ನನ್ ಜೊತೆಗೆ? ಅಮ್ಮ, ಹಾ, ನಾನು ಇನ್ನೂ ಒಂದು 15 ದಿವಸ ಇಲ್ಲೇ ಇದ್ದು ಎಲ್ಲ ನನ್ನ ಸ್ನೇಹಿತರ ಜೊತೆ ಆಟ ಆಡಿ ಮತ್ತೆ ಅವ್ರ ಜೊತೆ ಎಲ್ಲ ಮಾತುಕತೆ ಆಗಿ ಹಾ. ನನ್ನ ಯುವ ತರುಣರಿಗೆ ನಾನು ಮಾದರಿಯಾಗಿ ನಿಲ್ತೀನಮ್ಮ, ಮಾದರಿಯಾಗಿ ನಿಲ್ತೀನಿ. ನೋಡು ರಾಮು, ಹಾ. 15 ದಿನ ಇರ್ಬೇಕು ಆಯ್ತಾ? ಖಂಡಿತ ಇರ್ಬೇಕು. ನೋಡು, ಊರಿನ ಮಕ್ಳೆಲ್ಲ ಹಾ. ನಿನ್ನ ಅನುಸರಿಸ್ತಾರೆ ಕಣೋ. ನಾವು ದೇಶ ಕಾಯ್ಕ್ ಹೋಗ್ಬೇಕು ಅಂತ ಎಷ್ಟೋ ಮಕ್ಳು ಹೇಳ್ತಾ ಇದ್ರು. ಅವ್ರಿಗೆಲ್ಲ ನೀನು ಮಾದರಿ ಆಗ್ಬೇಕು ರಾಮ. ರಾಮು, ಇನ್ನೊಂದು ವಿಚಾರ ಗೊತ್ತಾ? ಊರಿನ ಗೌಡ್ರೆಲ್ಲ ಬರ್ತಾ ಇದ್ದಾರೆ ಆಯ್ತಾ? ನಾವು ಊರಿನ ಗೌಡ್ರು ಬಂದ್ಮೇಲೆ ನೀನು ಅವ್ರನ್ನ ಮಾತಾಡ್ಸು ಆಯ್ತಾ? ಎಲ್ಲ ಮಕ್ಕಳಿಗೂ ನೀನು ಮಾದರಿ ಆಗು ರಾಮು, ಅಷ್ಟೇ ಕಣೋ ಕೇಳ್ಕೊಳ್ಳೋದು. ನನಗೆ ಕೆಲಸ ಇದೆ, ನಾನು ಬರ್ತೀನಿ ಆಯ್ತಾ? ಆಗ್ಲಿ ಅಮ್ಮ. ಅಮ್ಮ, ನಿನ್ನ ಮಾತಿನಂತೆ ನಾನು ನನ್ನ ಎಲ್ಲ ಯುವ ಮಿತ್ರರಿಗೆ ಮಾದರಿಯಾಗಿರ್ತೀನಮ್ಮ. ನನ್ನ ದೇಶಕ್ಕೋಸ್ಕರ ಸೇವೆ ಮಾಡೋದು ನನ್ನ ಗುರಿ ಅಮ್ಮ, ನನ್ನ ಗುರಿ. ಆ हेलो, हाँ हाँ ठीक है सर, हाँ 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 सर, हाँ जल्दी आ रहे सर, हाँ 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 सर, हाँ 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 ठीक है सर, हाँ हाँ हाँ. ಅಮ್ಮ, ನಾನು ಅರ್ಜೆಂಟಾಗಿ ಮತ್ತೆ ಸೈನಿಕ್ ಹೋಗ್ಬೇಕಮ್ಮ. ಫೋನ್ ಕಾಲ್ ಬಂತಮ್ಮ, ಫೋನ್ ಕಾಲ್ ಬಂದಿದೆ. ಏನು ಹಾ. ಈಗಿರು ಹೇಳಿದ್ಯಲ್ಲ 15 ದಿನ ಇರ್ತೀನಿ ಅಂತ? ಇಲ್ಲ ಅಮ್ಮ, ಅಲ್ಲಿ ಬಾರ್ಡ್ರಲ್ಲಿ ಮತ್ತೆ ವಾರ್ ಶುರು ಆಗಿದೆ ಅಂತೆ, ಅದಕ್ಕೆ ಸೈನ್ಯದಿಂದ ಫೋನ್ ಕಾಲ್ ಬಂತು. ಅಲ್ಲ ಕಣೋ ರಾಮು, ಇವಾಗೇನು ಬಂದಿದ್ಯಾ? ಮತ್ತಾಗ್ಲೇ ಹೋಗ್ಬೇಕು ಅಂತ ಇದೆಯಲ್ಲೋ ರಾಮು? ಹೌದಮ್ಮ. ಇಷ್ಟು ದಿನ ನಿನ್ ದಾರಿನೇ ಕಾಯ್ತಿದ್ದೆ, ಆಗ್ಲೇ ಹೊರಟ್ಯಾ ರಾಮು? ಅಮ್ಮ, ನೀನೇ ಹೇಳ್ತಿರ್ಲಿಲ್ವಾ, ಕರ್ತವ್ಯವೇ ದೇವರು, ಕರ್ತವ್ಯವೇ ದೇವರು ಅಂತ. ಸೈನ್ಯದ ಕರೆ ಬಂದಾಗ ನಾವೆಲ್ಲರೂ ಹೋರಾಡಲೇಬೇಕಮ್ಮ. ದೇಶಕ್ಕೋಸ್ಕರ ಆಪತ್ತು ಬಂದಾಗ ನಾವೆಲ್ಲರೂ ಕಾಪಾಡಲೇಬೇಕಮ್ಮ. ನಮ್ಮ ಭಾರತ ಮಾತೆಯ ಸೇವೆಯೇ ನಮ್ಮ ಗುರಿ. ಇವರೆಲ್ಲ ನನ್ನ ಆತ್ಮೀಯರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಾವಲ್ಲಿ ಗಡಿಯಲ್ಲಿ ಯುದ್ಧ ಮಾಡಲೇಬೇಕಮ್ಮ, ಯುದ್ಧ ಮಾಡಲೇಬೇಕು. ರಾಮು, ದಯಮಾಡಿ ಕಳಿಸ್ಕೊಡಮ್ಮ, ಕಳಿಸ್ಕೊಡು. ರಾಮು, ಹಾ. ಈ ಸಲ ಯಾಕೋ ನನ್ನ ಮನಸ್ಸು ತುಂಬಾ ಬಿಸಿ ಆಗ್ತಾ ಇದೆ ಕಣೋ ರಾಮು. ಹೋಗ್ಲೇಬೇಕೇನೋ? ಹೌದಮ್ಮ. ನೋಡು, ನಿನ್ನ ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೋ ಅಮ್ಮ. ನಾನು ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ. ನೀನು ನನ್ನ ಬಗ್ಗೆ ಕಾಳಜಿ ಮಾಡಬೇಡಮ್ಮ, ಕಾಳಜಿ ಮಾಡಬೇಡ ಅಮ್ಮ. ನಾನೇನಾದ್ರೂ ಯುದ್ಧದಲ್ಲಿ ನೀನೇನು ಯೋಚನೆ ಮಾಡಿ ರಾಮು, ನೀ ಏನು ಮಾತಾಡ್ಬೇಡ ಆಯ್ತಪ್ಪ.
ಭಾರತಾಂಬೆಯೇ ನಿನ್ನ ಗುರಿ ಅಲ್ಲ, ಹೋಗ್ಬಾ, ನಾನು ಯಾರಾದ್ರೂ ನೋಡ್ಕೊಳ್ತಾರೆ. ಆಯ್ತು ರಾಮು, ಹೋಗ್ಬಾ. बोलो भारत माता की ಸಾವಿರದ 1971 ಭಾರತದ ಮೇಲೆ ಪಾಕಿಸ್ತಾನದ ಆಕ್ರಮಣ. ಅಂದೇ ಭಾರತಕ್ಕೆ ಜಯದ ವಿಜಯೋತ್ಸವ. ಕೈಯಾರೆ ನನ್ನ ರಾಮಗೋಸ್ಕರ ಈ ಶಾಲನ್ನ ಹಾಕಿದ್ದೀನಿ. ಅವನು ಮುಂದಿನ ವಾರ ಬರ್ತಾನೆ. ಯುದ್ಧ ಮುಗಿದ ತಕ್ಷಣ ನನ್ನ ರಾಮು ಬಂದ್ಬಿಡ್ತಾನಪ್ಪ. ನನ್ನ ಕೈಯಾರೆ ಸ್ವೆಟ್ರ್ ಹಾಕಿದ್ದೀನಿ ಅವನಿಗೋಸ್ಕರ. ಆ ಚಳಿಲಿ ಮಳೆಲಿ ಊಟ ಮಾಡಿದನೋ ಇಲ್ವೋ, ಯುದ್ಧ ಬೇರೆ ಅಂತ ಹೇಳ್ತಿದ್ದಾರೆ, ಎಷ್ಟು ಕಷ್ಟ ಅನುಭವಿಸ್ತಿದ್ದಾನೋ ನನ್ನ ರಾಮು ಗೊತ್ತಿಲ್ಲ. ಅವನಿಗೋಸ್ಕರ ಸ್ವೆಟ್ರ್ ಹಾಕಿದ್ದೀನಿ. ಇವತ್ತು ಯಾಕೋ ತುಂಬ ಮನಸ್ಸು ರಾಮು ಕಡೆನೇ ಇದೆ. ಅಯ್ಯೋ ಅವನು ಬರೋ ಹೊತ್ತಿಗೆ ಇನ್ನಷ್ಟು ಪಾಪ ಆ ಚಳಿಲಿ ಎಲ್ಲ ಮಕ್ಕಳು ನಳ್ತಾ ಇರ್ತಾರೆ. ಅವರಿಗೋಸ್ಕರ ಇನ್ನಷ್ಟು ಸ್ವೆಟ್ರ್ ಹಾಕಿ ನನ್ನ ಸೇವೆ ಇಷ್ಟೇ, ದೇಶ ಸೇವೆ ಮಾಡಿ ಕಳಿಸ್ತೀನಿ. ನನ್ನ ರಾಮು ಬರ್ತಾನೆ. ಏ ದೇವ್ರೇ, ಹಲೋ, ಯಾರು ಮಾತಾಡ್ತಾ ಇರೋದು? ನನ್ನ ರಾಮುವಿನ ತಾಯಿನೇಪ್ಪ. ರಾಮು ಚೆನ್ನಾಗಿದ್ದಾನೆ ತಾನೇ? ನನ್ನ ರಾಮು ಚೆನ್ನಾಗಿದ್ದಾನ? ಮಾತಾಡಪ್ಪ, ನನ್ನ ರಾಮು ಚೆನ್ನಾಗಿದ್ದಾನೆ ತಾನೇ? ನೋಡು, ನಾನು ಕರ್ನಾಟಕದೊಳಪ್ಪ, ಕನ್ನಡದಲ್ಲಿ ಮಾತಾಡ್ತೀಯ? ಕನ್ನಡ ಬರುತ್ತಾ ನಿಂಗೂ? ನನ್ನ ರಾಮು ಚೆನ್ನಾಗಿದ್ದಾನೆ ತಾನೇ? ಹೇಳಪ್ಪ. ಏನಂದೆ? ಸಮಾಧಾನ ಮಾಡ್ಕೋಬೇಕಾ? ಏನಾಯ್ತಪ್ಪ ರಾಮುಗೆ? ಏನಾಯ್ತು ನನ್ನ ರಾಮುಗೆ? ಏನಾಯ್ತು? ಯುದ್ಧದಲ್ಲಿ ವೀರ ಮರಣ ಬಂದಿತ್ತಮ್ಮ.
ವೀರ ಮರಣ ಹೊಂದಿದ. ಏನಂದೆ? ನನ್ ರಾಮ ವೀರ ಮರಣ ಹೊಂದನಪ್ಪ. ಹೇ ಭಾರತ ಮಾತೆ, ನಿನ್ನ ಸೇವೆ ಅವನ ಗುರಿಯಾಗಿತ್ತು. ನನ್ನ ರಾಮು ವೀರ ಮರಣ, ವೀರ ಮರಣ. ನಾನು ವೀರ ಮಾತೆ. ನಾನಳಲ್ಲ, ನಾನಳಲ್ಲ, ನಾನಳಲ್ಲ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಹಿಮಾಲಯವೋ ಮುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವ ತರಲು, ಕೊನೆವರೆಗೂ ಹೋರಾಡುತ್ತಲೇ, ಕೊನೆವರೆಗೂ ಹೋರಾಡುತ್ತಲೇ, ಹೆಣವಾಗಿ ಉರುಳಿದರಲ್ಲಿ, ಭೂತಾಯಿಯ ಋಣ ತೀರಿಸುತ್ತಾ, ಕಣ್ಮುಚ್ಚಿ ಅಮರರು ಆಗಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ದೇಶ ಆಚರಿಸಲು ದೀಪಾವಳಿ, ಗಡಿಯಾಚೆ ರಕ್ತದ ಕುಳಿ, ಮನೆಯೆಲ್ಲ ಸಂತಸವಿರಲು, ಮನೆಯೆಲ್ಲ ನೆನೆಯುತ್ತಲಿರಲು, ಹಲ್ಲವರಿಗೆ ಮರಣದ ತೊಟ್ಟಿಲು, ವೀರ ಮರಣವಪ್ಪಿದ ಸೈನ್ಯಕ್ಕೆ ಅಶ್ರುತರ್ಪಣ ನೀಡಿ ಜನರೇ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಗಾಯರಕ್ತವು ಆವರಿಸಿದರು, ವೈರಿ ಮುಗಿಸಲು ಮುಂದೋಡಿದರು, ಎದುರಾದ ವೈರಿಯ ಮುಗಿಸಿ, ತಾಯಿ ಮಡಿಲಲ್ಲಿ ಬಸವಳಿದಿರಲು, ಕೊನೆಯುಸಿರು ತಡೆ ಹಿಡಿದಿರಲು. ಕೊನೆಯುಸಿರು ತಡೆ ಹಿಡಿದಿರಲು, ಕೋಗಿ ಹೇಳಿದರು ಮಾತೊಂದ, ಕೊನೆಯುಸಿರು ತಡೆ ಹಿಡಿದಿರಲು, ಕೋಗಿ ಹೇಳಿದರು ಮಾತೊಂದ. ಸುಖವಾಗಿರಿ ದೇಶದ ಜನರೇ, ಸುಖವಾಗಿರಿ ನಾಡಿನ ಜನರೇ, ಎಂದು ಹೇಳುತ್ತ ಕಣ್ಣು ಮುಚ್ಚಿದರು, ಎಂದು ಹೇಳುತ್ತ ಕಣ್ಣು ಮುಚ್ಚಿದರು. ಜಯ ಹಿಂದ್, ಜಯ ಹಿಂದ್, ಜಯ ಹಿಂದ್, ಜಯ ಹಿಂದ್, ಜಯ ಹಿಂದ್, ಜಯ ಹಿಂದ್, ಜಯ ಹಿಂದ್. ಇಲ್ಲಿಯವರೆಗೆ ದೇಶದ ಭಾವೈಕ್ಯತೆಯನ್ನು ಸಾರುವಂತಹ, ದೇಶಾಭಿಮಾನವನ್ನು ಬಿಂಬಿಸುವಂಥ ನಾಟಕ ನೀವೆಲ್ಲ ನೋಡಿದ್ರಿ. ಇದು
2.5 ಗಂಟೆಗಳ ಕಾಲ ನಾಟಕ. ಹಾಗಾಗಿ ಇದನ್ನು ಸ್ವಲ್ಪ ಮೊಟಕುಗೊಳಿಸಿ ಎಷ್ಟು ಬೇಕೋ ನಮ್ಮ ಸಮಯಕ್ಕೆ ನಾವಿವತ್ತು ಮಾಡಿದ್ದೀವಿ. ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ದೇಶಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆ ಬರಲಿ. ಇತ್ತೀಚೆಗೆ ನಡೆದಂಥ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದಲ್ಲಿ ನೀವೆಲ್ಲ ನೋಡಿದ್ರಿ. ಎಷ್ಟೋ ಸೈನಿಕರು ಕೂಡ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ಅಂಥ ಸೈನಿಕರಿಗೆ ನಮ್ಮದೊಂದು ಸಲಾಮನ್ನು ನಾವೆಲ್ಲರೂ ಅರ್ಪಿಸೋಣ. ನಾವು ಅಲ್ಲಿ ಹೋಗಿ ಯುದ್ಧ ಮಾಡಲಿಕ್ಕಂತ ಆಗೋದಿಲ್ಲ. ನಾವು ಇಲ್ಲೇ ಇದ್ದುಕೊಂಡು ಅವರ ಸೇವೆಗೆ ದಿನ ಒಂದು ನಮಸ್ಕಾರವನ್ನು ಹಾಕಿದರೆ ಅವರು ನಮ್ಮನ್ನು ಹಗಲಿರುಳು ಕಾಯ್ತಾ ಇದ್ದಾರೆ. ಅವರು ನಮ್ಮನ್ನು ಕಾಯ್ತಾ ಇರೋದ್ರಿಂದ ನಾವಿವತ್ತೆಲ್ಲ ಆರಾಮಾಗಿ ಇಷ್ಟು ಒಂದು AC ಇರುವಂಥ ಆಡಿಟೋರಿಯಂ ನಾವೆಲ್ಲ ಕುಳಿತುಕೊಂಡಿದ್ದೀವಿ, ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅಂಥ ನಮ್ಮನ್ನು ಸಂತೋಷವಾಗಿ ನಾವೆಲ್ಲ ಬದುಕಕ್ಕೆ ಕಾರಣವಾಗಿರುವಂಥ ನಮ್ಮ ಯೋಧರಿಗೆ ಮತ್ತು ನಮ್ಮ ಯೋಧರಿಗೆ ಎಲ್ಲ ರೀತಿಯ ಸಹಕಾರ ನೀಡಿದಂಥ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಇದರ ಈ ನಾಟಕವನ್ನು ರಚನೆ ಮಾಡಿದಂಥವರು ಸಹೋದರಿ ಆರತಿ ಸುರೇಶ್ ಅವರು ದೇಶದ ಬಗ್ಗೆ ಸಾಕಷ್ಟು ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅದು ಕಾಲೇಜು ಮಕ್ಕಳಿಗಾಗಿ, ಯುವತಿಯರಿಗಾಗಿ, ಯುವಕರಿಗಾಗಿ ಮತ್ತು ಇಂದಿನ ಭವಿಷ್ಯದ ಕನಸನ್ನು ಕಾಣುವಂಥ ಎಲ್ಲ ಯುವ ಮಿತ್ರರಿಗೆ ಹಲವಾರು ವಿವಿಧ ರೀತಿಯ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅಂತ ರಚನೆ ಮಾಡಿದಂಥ ಅವರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ನಮ್ಮ ಈ ನಾಟಕದಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾವಿದರು ಕೂಡ ಸ್ವಲ್ಪ ಸಮಯದಲ್ಲಿ ಈ ನಾಟಕವನ್ನು ನಾವೆಲ್ಲರೂ ಅಭಿನಯಿಸಿದ್ದೀವಿ. ಯಾರೂ ಕೂಡ ಇಲ್ಲಿ ಪ್ರೊಫೆಷ್ನಲ್ ಅಲ್ಲ. ಈ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಹೊಸಬರಿದ್ದಾರೆ ಮತ್ತು ನಮ್ಮ ಕಲಾವಿದರಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತ ಕೇಳ್ಕೊಳ್ತಾ, ನಮ್ಮ ಆತ್ಮೀಯರಾಗಿರುವಂಥ ಮುತ್ತುರಾಜ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಿಂದೆ ಇರುವ ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ನೆಚ್ಚಿನ ಮಂಜುನಾಥ್ ಸರ್ ಅವರು ಇವತ್ತು ಅವರ ಹುಟ್ಟಿದ ಹಬ್ಬ ಆದರೂ ಕೂಡ ಇವತ್ತು ಹಬ್ಬವನ್ನು ಮರೆತು ನಮ್ಮ ಈ ಒಂದು VT ಕಾಲೇಜಿನಲ್ಲಿ ನಮ್ಮ ಸಾಂಸ್ಕೃತಿಕ ಹಬ್ಬಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸೋಣ. ಮಂಜುನಾಥ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವ್ರಿಗೊಂದು ಶಾಲು ಸರ್ ಬನ್ನಿ, ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಸರ್. ಈಗಾಗಲೇ ಭಾಳ ಸಮಯ ಆಗಿರೋದ್ರಿಂದ ಇನ್ನು ಭಾಳ ಶಿಸ್ತಿಂದ ಮಕ್ಕಳು ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಒಂದು ಹಾಸ್ಯ ನಾಟಕ ಇರ್ಬೋದು, ಅಥವಾ ಯೋಧನ ನಾಟಕ ಇರ್ಬೋದು, ಮೂರ್ಖರಾಜನ ನಾಟಕ ಇರ್ಬೋದು. ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ತಂಡದ ಪರವಾಗಿ ಆರತಿ ಸುರೇಶ್ ಅವರು ಭಾಳ ಒಳ್ಳೆಯ ಕಲಾವಿದರು. ಈಗಾಗಲೇ ಅವರಿಗೆ ಸರ್ಕಾರ ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ, ಇನ್ನಿತರ ಪ್ರಶಸ್ತಿಗಳು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ದೊಡ್ಡ ಪ್ರಶಸ್ತಿ ಬರಲಿ ಅಂತ ಹಾರೈಸುತ್ತಾ ನಿಮ್ಮೆಲ್ಲ ತಂಡಕ್ಕೆ ನನ್ನ ಒಂದು ವಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ. ವಿದ್ಯಾರ್ಥಿಗಳು ಇದುವರೆಗೂ ಶಾಂತಚಿತ್ತರ ಕೂತ್ಕೊಂಡ್ರಿ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ನಿಜವಾಗ್ಲೂ ನೀವೆಲ್ಲ ಪ್ರೀತಿಯ ಮಕ್ಕಳು. ಇಷ್ಟು ಶ್ರದ್ಧೆ ಇತ್ತಲ್ಲ, ನಿಮಗೆ ಜೋರಾದ ಚಪ್ಪಾಳೆ ಮಕ್ಕಳ. ಪ್ರೇಕ್ಷಕರೇ ದೇವರು, ನೀವೇ ನಮಗೆ ದೇವರು. ಹೀಗೆ ಎಲ್ಲ ನಾಟಕಗಳನ್ನು ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮಕ್ಕಳಿಗೂ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸಂಸ್ಥೆಯ ಹೆಸರು ಪುಣ್ಯಕೋಟಿ ಕಲಾಕೇಂದ್ರ ಟ್ರಸ್ಟ್ ಅಂತ, ಆ ವತಿಯಿಂದ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು, ಕೋಟಿ ಕೋಟಿ ಪ್ರಣಾಮಗಳು.